ನಮ್ಮ ದೇವ್ರ ತಗೋಬಪ್ಪ. ಅಲ್ಲಲ್ಲ ನಾನು ಹೇಳತ್ತೇಳ್ರಿ ಒಂದು ನಿಮಿಷ. ಯಾವ್ದೇಳಿ ನಾ ಅದೇ ಹೇಳಿದ್ದೀಗ, ಅದೇ ಹೇಳ್ತಿರೋದೀಗ. ನೋಡಿ, ಈ ಸ್ಥಾನದಲ್ಲಿ ನಾವು ಸುತ್ತು ಒಂದು ದೊಡ್ಡ ಕಟ್ಟೆ ಕಟ್ಟಿ 3 ಅಡಿ ಕಟ್ಟಿ 4 ಅಡಿ ಕಟ್ಟಿ ಏನು ತೊಂದರೆ ಏನಿಲ್ಲ. ಅದಕ್ಕೇನು ಸ್ಪೇಸಿಂಗ್ ಇಷ್ಟೇ ಇರ್ಬೇಕಂತ ಏನಿಲ್ಲ. ಕಟ್ಬಿಟ್ಟು ಅದಕ್ಕೆ ನೀವು ಪೂರ್ವಾಭಿಮುಖವಾಗಿ ಅರ್ಚನೆ ಮಾಡಿ, ಏನೂ ತೊಂದರೆ ಏನಿಲ್ಲ. ಸರಿನಾ? ಅದ್ರ ಬಗ್ಗೆ ಆಲೋಚನೆ ಬೇಡ, ಧೈರ್ಯವಾಗಿ ಮಾಡಿ. ನಿಮ್ಮ ನಂಬಿಕೆಗೆ ಇದು ಒಂದು ನಂಬಿಕೆ. ನಮಗೆ ಇದು ಹೇಳ್ಬೋದಲ್ವಾ? ನಾನು ಕೂಡ ಯಾತ್ರದೈತಪ್ಪ ಕಲ್ಲು, ಕಲ್ಲು ಅನ್ನಂಗಿಲ್ಲ. ಒಂದು ಕಲ್ಲೇ ನಂಬಿಕೆ ನಮಗೆ. ಯಾವ ದೇವರಾದ್ರೂ ಒಂದು ನಂಬಿಕೆ ಅದು. ಅಯ್ಯೋ ನಾನು ಮುಗಿಬೇಕು, ನಾನು ಮುಗಿಯೇನೆ, ನಾವೆಲ್ಲ ಪಾಮರಲ್ವಾ. ಹಾಗಾಗಿ ಅದ್ರ ಬಗ್ಗೆ ಆಲೋಚನೆ ಬೇಡ, ಫಸ್ಟ್ ಕ್ಲಾಸ್ ಮಾಡ್ಕೊಳ್ಳಿ. ಯಜಮಾನ್ರು ಹೇಳಿ ಮಾಡ್ಕೊಳ್ಳಿ. 3 ಫೀಟ್ ತಗೊಳ್ಳಿ ಬೇಕಾದ್ರೆ. 3 ಫೀಟ್ ತಗೊಂಡು ಸುತ್ತು ಒಂದು ಇದು ಮಾಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಇದು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಸರಿನಾ? ಫಸ್ಟ್ ಕ್ಲಾಸ್ ಇದೆ, ಅನುಮಾನ ಏನಿಲ್ಲ. ಸರಿ ಇವ್ರೆ, ಇನ್ನೊಂದು ನಿಮ್ಮ ಅನುಭವಗಳು ನಾನು ಹೇಳಿದ್ನಲ್ವ ಅವಾಗ, 2 ನಿಮಿಷ ಹೇಳಿ ನೀವು. ನಾವ್ ಹೇಳಿದ್ನಲ್ಲ, ನಾನು ಬಂದು ಏನ್ ಹೇಳಿದ್ದೆ, ನಾನು ನಿಮ್ಮ ಹೆಸರು ಸ್ವಲ್ಪ ನನ್ನ ಹೆಸರು ಬಸವರಾಜ್ ಅಂತ, ಬಾಗಲಕೋಟೆ ಡಿಸ್ಟ್ರಿಕ್ಟ್ ರಬಕೈ ಬನ್ನಟ್ಟಿ ತಾಲೂಕು ವಿಲೇಜ್. ಮೊದಲಿಗೆ ನಾವು ಕಟ್ಲಿಕ್ಕೆ ಹತ್ತಿದ್ವಿ. ಅವು ಬಾಗ್ಲದು ಸ್ವಲ್ಪ ವ್ಯತ್ಯಾಸ ಆಗಿದೆ, ಗೊತ್ತಿದ್ದಿಲ್ಲ. ನೀವು ಬಂದು ಹೇಳಿದ ನಂತರ ಬಾಗ್ಲದು ಎಲ್ಲ ಸರಿಪಡಿಸ್ಕೊಂಡು, ಅದು ಉದ್ದಾಗೆಲ್ಲ ಸರಿಪಡಿಸ್ಕೊಂಡ ನಂತರ ಕೆಲಸ ಚೆನ್ನಾಗಿ ನಡೀತು. ಸ್ವಲ್ಪ ಮೊದಲಿಗೆ ಸ್ಟ್ರಗಲ್ ಆಗಿ ಬಹಳ ವರ್ಕ್ ಸ್ಲೋ ಇತ್ತು, ಈಗೆಲ್ಲ ಕ್ಲಿಯರ್ ಆಗಿ. ಮತ್ತೆ ಇದು ನಾನು ಮರಳು ಅದೆಲ್ಲ ಒಂದು ಎಲ್ಲ ಇತ್ತು, ಮರಳು ಮತ್ತೆ ಕಲ್ಲು ಇಟ್ಟಿಗೆ ಗಿಡಗಳು ಇಲ್ಲದಾಗೆಲ್ಲ ತೆಗೆದು ಕೆಲಸ ಸುಗಮವಾಗಿ ಸಾಯ್ತು. ನೀವೊಂದು ಎಕ್ಸ್ಪೆರಿಮೆಂಟ್ ಏನೋ ಮಾಡಿದ್ರಿ ಅಂತ ಹೇಳಿದ್ರಿ, ಒಂದು ಪ್ರಯೋಗ ಮಾಡಿದ್ವಿ ಅಂತ ಹೇಳಿದ್ರಿ. ಅದನ್ನ ಅದು ಒಂದು ನಮ್ಮ ಗೌಂಡಿ ಮೇಸ್ತ್ರಿ ಅವರು ಇಲ್ಲ ನಾಳೆ ಬರ್ತಂದ್ರು, ಅದು ಸ್ವಲ್ಪ ನೀವು ತೆಗಿಯಂದಿರಲ್ಲಿ ಸ್ವಲ್ಪ ವಸ್ತುಗಳನ್ನ ಇಟ್ಟಿವಿ, ಅವ್ರು ಬರ್ತಂದ್ರು ನಾಳೆಗೆ ಬರ್ಲಿಲ್ಲ ಸರ್. ಬರ್ಲೇ ಇಲ್ಲ. ನಿಮ್ಗೊಂದು ಪ್ರಯೋಗ ನಿಮಗೆ ಗೊತ್ತಾಗತ್ತೆ, ಯಾಕಂದ್ರೆ ಅವರ ಜೀವನ ಅವ್ರ ಪ್ರಾಯೋಗಿಕ ಗೊತ್ತಾಗ್ಬೇಕು. ಅವ್ರಿಗೆ ಗೊತ್ತಾದ ಮೇಲೆ ಅದಕ್ಕೆ ವಿಚಾರ ಹೇಳೋದು. ಇನ್ನೊಂದು ಉತ್ತಾರ ಎಲ್ಲ ಮಾಡಿಸಿ ಅಂತ ಹೇಳಿದೆ. ಅದು ಲೆವೆನ್ ಉತ್ತಾರ ಮಾಡಿಸಿ ಸರ್, ಇನ್ನು ಕೆಲಸ ಚೆನ್ನಾಗಿ ಮಾಡಿಸಿದಾಗಳಿಂದ ಏನ್ ಅನಿಸ್ತು ನಿಮಗೆ? ವರ್ಕ್ ಸ್ಪೀಡ್ ಆಯ್ತು ಸರ್, ಆಟೋಮೆಟಿಕ್ ಆಯ್ತು. ಇದು ನಮ್ಸೋದಲ್ಲ, ನಾನು ಪ್ರಾಕ್ಟಿಕಲ್ ಸರ್. ಇದು ನಮ್ಸದ. ಇದು ನಿಮಗೆ ಪ್ರೆಸರ್, ನಿಮ್ಗೆ ಏನಾದ್ರು ನಮ್ಸೋದಕ್ಕೆ ಯಾವ್ದೇ ಪ್ರೆಸರ್ ಇಲ್ಲ. ನೇರವಾದ ತೀಕ್ಷ್ಣವಾದ ಮಾತಿರ್ಬೇಕು ಯಾವಾಗ. ಸರಿನಾ? ಅದು ಆತ್ಮಸಾಕ್ಷಿ ವಿರುದ್ಧವಾಗಿ ಯಾರು ಮಾತಾಡೋದು ಬೇಡ ಅಲ್ವಾ? ನೇರವಾದ ನುಡಿ, ನೇರವಾದ ಮಾತು ಅಷ್ಟೇನೆ. ಏನ್ ಮಾಡ್ತಿದ್ರಿ ನೀವು? ಅಪ್ಪಾಜಿ ಅಪ್ಪಾಜಿ ನಿಮ್ ಬ್ರದರ್ ಏನ್ ಮಾಡ್ತಾರ? ಅವರು ಇವ್ರು ಯಾರು? ಬನ್ರಿ ಇಲ್ಲಿ ಬನ್ರಿ, ನಿಮ್ ಸ್ನೇಹಿತರಿ. ಇವ್ರಿಂದಲ್ವಾ ನಿಮಗೆ ಬಂದಿರೋದು? ಇವ್ರಿಂದನೇ ಕರ್ಸಿರೋದು ನಿಮಗೆ ಅಲ್ವಾ? ರಮೇಶ್ ಅವ್ರೆ, ಏನ್ ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ರಿ ಇವಾಗ ನೀವು ಅಲ್ವಾ? ಬರ್ಬೇಕು. ಓಕೆ, ಥ್ಯಾಂಕ್ ಯು. ದೇವ್ರು ಒಳ್ಳೇದ್ ಮಾಡಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಈ ಮನೆ ಕಟ್ಕೊಂಡು ಫಸ್ಟ್ ಮದ್ವೆ ಆಗ್ರಪ್ಪ. ನಮ್ಮ ಇನ್ನೊಂದ್ 2 ವರ್ಷ ಬರ್ದಾಗ್ಲೇ ನಾನು ಮಕ್ಕಳ ಜೊತೆ ಮಾತಾಡ್ಬೇಕು.